ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 33ನೆಯ ಶ್ಲೋಕ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. Arjuna said, Krishna, owing to restlessness of mind, I do not perceive the stability of the yoga in the form of equanimity, which you have just spoken of. ಅರ್ಜುನ ಕೃಷ್ಣನ ಉಪದೇಶವನ್ನು ಇಲ್ಲಿವರೆಗೆ ಕೇಳ್ತಾ ಬಂದು ಈಗ ಒಂದು ಅಭಿಪ್ರಾಯವನ್ನು ಹೇಳ್ತಾ ಇದ್ದಾನೆ. ಏನು ಅದು? ಮನಸ್ಸು ವಿಷಯಕವಾಗಿ ಹೇಳ್ತಾ ಇರೋದು. ಯೋಗಸ್ತ್ವಯ ಪ್ರೋಕ್ತಃ, ಯೋಗದಲ್ಲಿ ತೊಡಗಿರತಕ್ಕಂಥ ವಿಷಯದಲ್ಲಿ ನೀನು ಹೇಳ್ಕೊಂಡು ಬಂದು ಇಲ್ಲಿವರೆಗೆ. ಹೇ ಮಧುಸೂದನ, ಈ ಮನಸ್ಸನ್ನು ನೋಡಿದರೆ ನನಗೆ ಶಾಂತಿ ಸಿಗುತ್ತದೆ ಅಂತ ಅನಿಸ್ತಾ ಇಲ್ಲ. ಕಾರಣ ಏನಂತಂದರೆ ಚಂಚಲತ್ವಾತ್, ಇದು ಚಂಚಲ ಸ್ವಭಾವವನ್ನು ಹೊಂದಿರುವಂಥದ್ದು, ವಾಯುವಿನ ಗುಣವನ್ನು ಹೊಂದಿರುವಂಥದ್ದು, ಹರಿದಾಡುವ ಗುಣವನ್ನು ಹೊಂದಿರುವಂಥದ್ದು, ದ್ರವಾತ್ಮಕವಾಗಿರುವಂಥದ್ದು, ಅಮೂರ್ತವಾಗಿರುವಂಥದ್ದು. ಈ ರೀತಿ ಇರುವಂಥ ಈ ಮನಸ್ಸನ್ನು ಹೆಂಗೆ ಇಡೋದು? ಮೂರ್ತ ವಸ್ತು ಮತ್ತು ಅಮೂರ್ತ ವಸ್ತು ಅಂತ ಎರಡು ವಸ್ತುಗಳು, ಎರಡು ದ್ರವ್ಯಗಳು ಲೋಕದಲ್ಲಿ ಪ್ರಸಿದ್ಧವಾದಂಥವುಗಳು. ಮೂರ್ತ ದ್ರವ್ಯಗಳನ್ನು ಹಿಡಿಯಬಹುದು ಮತ್ತು ಅವುಗಳನ್ನು ಬಂಧಿಸಬಹುದು, ಅವುಗಳನ್ನು ಹೇಗೆ ಬೇಕು ಹಾಗೆ ರೂಪಾಂತರ ಮಾಡಿಕೊಳ್ಳಬಹುದು. ಆದರೆ ಅಮೂರ್ತ ವಸ್ತುಗಳನ್ನು ಹಿಡಿಯಲಿಕ್ಕೂ ಬರೋದಿಲ್ಲ ಮತ್ತು ಅವುಗಳನ್ನು ಬಂಧಿಸಲಿಕ್ಕೂ ಬರೋದಿಲ್ಲ. ಅವುಗಳನ್ನು ನಿಯಂತ್ರಣ ಮಾಡೋದಂತೂ ಬಹಳ ಕಷ್ಟ ಇರುತ್ತದೆ. ಹಾಗಾಗಿ ಈ ಮನಸ್ಸನ್ನುವಂಥದ್ದು ವಾಯುವಿನ ಗುಣವನ್ನು ಹೊಂದಿರುವಂಥದ್ದು. ಇದು ಯಾವಾಗಲೂ ಕೂಡ ಸಂಚಾರದ ಸ್ವಭಾವವನ್ನು ಹೊಂದಿರುವಂಥದ್ದು. ಹೀಗಿರಬೇಕಾದಾಗ ಇದನ್ನು ನಿಲ್ಲಿಸುವುದು ಹೇಗೆ? ಇದನ್ನು ಹಿಡಿಯುವುದು ಹೇಗೆ? ಇದನ್ನು ಶುದ್ಧೀಕರಣ ಮಾಡುವುದು ಹೇಗೆ? ಇವೆಲ್ಲವೂ ಸಮಸ್ಯೆ ಆಗಿರತಕ್ಕಂಥ ವಿಚಾರಗಳೇ. ಇದನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳುವುದು ಎಷ್ಟು ಸತ್ಯ. ಅಯಂ ಪ್ರೋಕ್ತಃ, ನೀ ಹೇಳಿರ್ತಕ್ಕಂಥ ಈ ಯೋಗ ಬಹಳ ಕ್ಲಿಷ್ಟಕರವಾಗಿರುವಂಥದ್ದು. ಇಷ್ಟೇ ಇದಕ್ಕೆ ಮನಸ್ಸು ಯಾವಾಗಲೂ ಹರಿದು ಹೋಗುವಂಥದ್ದು. ಹರಿಯತಕ್ಕಂಥ ವಾಯುವನ್ನು, ಬೀಸ್ತಕ್ಕಂಥ ವಾಯುವನ್ನು ನಿಲ್ಲಿಸುವುದು ಹೇಗೆ ಅಸಾಧ್ಯವೋ ಹಾಗೆ ಈ ಮನಸ್ಸನ್ನು ಕೂಡ ನಿಲ್ಲಿಸುವುದು ಅಸಾಧ್ಯ. ಕಾರಣ ಏನು ಅಂತಂದ್ರೆ ಚಂಚಲತ್ವಾತ್ ಅಂತ ಹೇಳಿರೋದು. ಈ ಮನಸ್ಸು ಚಂಚಲವಾಗಿರುವುದರಿಂದ ಇದನ್ನು ನಿಯಂತ್ರಣ ಮಾಡುವುದು ಕಷ್ಟ ಸಾಧ್ಯ. ಯಾರೂ ಕೂಡ ಇದರ ಸಾಹಸಕ್ಕೆ ಹೋಗಿಲ್ಲ, ಯಾರ ಕೈಗೂ ಈ ಮನಸ್ಸು ಸಿಕ್ಕಿಲ್ಲ. ಹೀಗಿರಬೇಕಾದಾಗ ಸಾಮಾನ್ಯ ಮನುಷ್ಯರು ಈ ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು ಯೋಗ ಸಿದ್ಧಿ ಮಾಡುವುದು ಅನ್ನೋದು ಬಹಳ ದೂರವಾಗಿರುವಂಥ ಮಾತಾಗುತ್ತದೆ. ಆದ್ದರಿಂದ ಹೇಗೆ ಇದನ್ನು ನಿಯಂತ್ರಣ ಮಾಡೋದು? ಈ ವಿಚಾರವನ್ನು ನೀನು ಹೇಳ್ತಾ ಇದ್ದೀಯಲ್ಲ, ಇದು ಕಷ್ಟ ಅಲ್ಲವೇ ನಮಗೆ? ಇದಕ್ಕೆ ಬೇರೆ ಏನಾದರೂ ಪರ್ಯಾಯ ಇದೆಯಾ? ಇದನ್ನು ಹೇಗೆ ನಿಯಂತ್ರಣ ಮಾಡೋದಕ್ಕೆ ಬರುತ್ತದೆ? ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ, ಇದನ್ನು ಹೇಗೆ ಸ್ಥಿರಗೊಳಿಸುವುದು? ಮನಸ್ಸಿನ ಸ್ಥಿತಿಯನ್ನು ಹೇಗೆ ಸ್ಥಿರಗೊಳಿಸುವುದು? ಮನಸ್ಸಿನ ವಿಕೃತಿಯನ್ನು ಹೇಗೆ ಸ್ಥಿರಗೊಳಿಸುವುದು? ಮನಸ್ಸಿನ ಸ್ವಭಾವವನ್ನು ಹೇಗೆ ಸಿದ್ಧಿಪಡಿಸುವುದು? ಮನುಷ್ಯನನ್ನು ರೂಪಾಂತರ ಮಾಡಬಹುದು, ಮನುಷ್ಯನ ಸ್ಥಿತಿಗತಿಗಳನ್ನು ಬದಲಾವಣೆ ಮಾಡಬಹುದು, ಅವನ ಬುದ್ಧಿಯನ್ನು ಬದಲಾವಣೆ ಮಾಡಬಹುದು, ಅವನ ಸ್ವಭಾವವನ್ನು ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ಮನುಷ್ಯನ ಶಾರೀರಿಕವಾಗಿರ್ತಕ್ಕಂಥ ರೂಪಾಂತರಗಳನ್ನು ಬದಲಿಸಬಹುದು, ಆದರೆ ಮನಸ್ಸಿನ ರೂಪವನ್ನು ಬದಲಿಸುವುದು ಅಸಾಧ್ಯ. ಆದ್ದರಿಂದ ಈ ಮನಸ್ಸನ್ನು ನಿಯಂತ್ರಣ ಮಾಡುವುದು ಅಸಾಧ್ಯ ಅಂತ ತೋರಿಬರುತ್ತದೆ.
ಇದನ್ನು ಸ್ಥಿರ ಮಾಡಿಕೊಡ್ತಕ್ಕಂಥ ಉಪಾಯಗಳು ಏನಾದರೂ ಇದ್ದರೆ ಹೇಳಬಹುದಲ್ಲ. ಇದು ಹೀಗೆ ಇದ್ದರೆ ಸಾಧಕರು ಸಿದ್ಧಿಯನ್ನು ಹೊಂದದಲೇ ಅವರು ಯೋಗ ಭ್ರಷ್ಟರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಇದನ್ನು ಸಿದ್ಧಿ ಮಾಡಿಕೊಳ್ಳುವ ಉಪಾಯವನ್ನು ಹೇಳು ಅನ್ನುವಂಥ ಅಭಿಪ್ರಾಯವನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.